ಇನ್ನು ಈ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತೆ ಡೀಟೇಲ್ ನೋಡೋಣ. ಶಾಸಕರ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ನಿರ್ಗಮಿತ ಮುಖ್ಯಮಂತ್ರಿ, ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಪ್ರಸ್ತಾಪ ಮಾಡುವುದಿಲ್ಲ. ಇದು ಹೈಕಮಾಂಡೇ ಕೊಟ್ಟಿರುವಂತ ಸೂಚನೆ ಅಂತ. ಸಿದ್ದರಾಮಯ್ಯ ಅವರೇ ಡಿ.ಕೆ.ಶಿ ಹೆಸರನ್ನ ಪ್ರಸ್ತಾಪಿಸ್ತಾರೆ. ಆಗ ಗೊಂದಲಗಳಿರೋದಿಲ್ಲ, ಯಾವುದೇ ಗೊಂದಲಗಳಿರೋದಿಲ್ಲ. ಸಿದ್ದರಾಮಯ್ಯ ಅವರ ಪ್ರಸ್ತಾಪಕ್ಕೆ ಶಾಸಕರು ಅನುಮೋದನೆ ಕೊಡ್ತಾರೆ. ಒಂದು ಸಾಲಿನ ನಿರ್ಣಯ, ಡಿ.ಕೆ. ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ನಂತರ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಲೋಕಭವನಕ್ಕೆ ತೆರಳುತ್ತಾರೆ. ಜೊತೆಗೆ ಕಾಂಗ್ರೆಸ್ನ ನಾಯಕರು ಲೋಕಭವನದಲ್ಲಿ ಪ್ರಮಾಣ ವಚನ ನಿಗದಿಗೆ ಸಂಬಂಧಿಸಿದಂತೆ ಬೋಧನೆಗೆ ಮನವಿ ಮತ್ತು ಸಮಯ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಕೂಡ ಚರ್ಚೆಯಾಗಿದೆ. ರಾಜ್ಯಪಾಲರು ಗೌಪ್ಯತೆ ಮತ್ತು ಅಧಿಕಾರದ ಪ್ರಮಾಣ ವಚನವನ್ನ ಬೋಧಿಸೋದಕ್ಕೆ ಸಮಯ ನಿಗದಿಯಾಗುತ್ತೆ. ಸಮಯ ಮತ್ತು ಸ್ಥಳ ಇದೆರಡು ನಿಗದಿಯಾದ ನಂತರ ಎಲ್ಲವೂ ಮುಗಿದು ಹೋಯಿತು. ನಂತರ ಪ್ರಮಾಣ ವಚನ ಸ್ವೀಕರಿಸುವುದಷ್ಟೇ ಬಾಕಿ. ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನವನಾದ ನಾನು, ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅನ್ನೋ ಹೆಸರಿನವನಾದ ನಾನು ಅಂತ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಫೋನ್ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಗೊಂದಲಗಳಾಗಬಹುದು, ಕೆಲವರು ಪರಮೇಶ್ವರ ಹೆಸರು ಪ್ರಸ್ತಾಪ ಮಾಡಬಹುದು ಅಂತೆಲ್ಲ ಆರಂಭದಲ್ಲಿತ್ತು. ಅದು ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ. ಹೈಕಮಾಂಡ್ ಬಹುತೇಕ ಹೇಗಿರಬೇಕು ಅನ್ನೋದನ್ನು ಡಿಸೈಡ್ ಮಾಡಿಬಿಟ್ಟಿದೆ. ರಕ್ಷಿತ್, ಈಗ ಹೈಕಮಾಂಡ್ ಪ್ಲಾನ್ ನ ಪ್ರಕಾರವೇ ಇಲ್ಲಿಯ ತನಕ ಎಲ್ಲವೂ ಕೂಡ ನಡೆದಿದೆ. ಬಹುಶಃ ಶಾಸಕಾಂಗ ಪಕ್ಷದ ಸಭೆಯು ಕೂಡ ಹೈಕಮಾಂಡ್ ನ ಪ್ಲಾನ್ ಪ್ರಕಾರವೇ ನಡೆಯುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕೆಲವರು ಒಂದಷ್ಟು ಮೊನ್ನೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ತೀರ್ಮಾನ ಮಾಡಿದಾಗ ಹೋಗಿ ಒತ್ತಡವನ್ನ ಹಾಕಿದ್ರು, ನೀವು ಯಾಕೆ ಒಪ್ಕೊಂಡ್ ಬಂದ್ರಿ ಅನ್ನುವಂತ ಆಕ್ರೋಶವನ್ನ ಅವ್ರ ಎದುರೇ ಹೊರ ಹಾಕಿದ್ರು. ಆ ಸಂದರ್ಭದಲ್ಲಿ ನಾವು ಸಹಿ ಸಂಗ್ರಹ ಮಾಡ್ತೀವಿ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇದ್ರು. ಸೊ ಆದ್ರೆ ಆ ತರದ ಒಂದು ಪ್ರಯತ್ನಕ್ಕೆ ಮುಂದಾಗಿ ನಾನು ಇದು ರೀತಿಯಲ್ಲಿ ಯೋಚನೆ ಮಾಡಿಯೇ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಕನ್ವೆ ಮಾಡಿದ್ರು. ಹಾಗಾಗಿ ಈಗ ರಾಜೀನಾಮೆ ಕೊಟ್ಟಾಗಿದೆ, ರಾಜೀನಾಮೆ ಅಂಗೀಕಾರ ಆಗಿದೆ. ಮತ್ತೊಮ್ಮೆ ಹೈಡ್ರಾಮಾ ನಡೆಯುವಂತಹ ಪರಿಸ್ಥಿತಿಯನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಾಣುವ ರೀತಿ ಲಕ್ಷಣಗಳು ಇಲ್ಲ. ಈಗೇನಿದ್ರು ಆಸ್ ಪರ್ ಪ್ರೊಸೀಜರ್ ಪ್ರಕಾರ ಅಂದ್ರೆ ಮೊದಲಿಗೆ CLP ಕಾರ್ಯದರ್ಶಿ ಎಲ್ಲರನ್ನೂ ಶಾಸಕರ ಸ್ವಾಗತ ಮಾಡ್ತಾರೆ ಶಾಸಕಾಂಗ ಪಕ್ಷದ ಸಭೆಗೆ. ಆ ಬಳಿಕ ಮುಖ್ಯಮಂತ್ರಿಗಳು ಪ್ರಾಸ್ತಾವಿಕವಾಗಿ ಮಾತನಾಡ್ತಾರೆ. ರಾಜೀನಾಮೆ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ, ರಾಜೀನಾಮೆ ಕೊಟ್ಟಿದ್ದೀನಿ, ಅದರ ಬಗ್ಗೆ ಅಂದರೆ ಅವರ ನಿರ್ಣಯದ ಬಗ್ಗೆಯೂ ಕೂಡ ಶಾಸಕರಿಗೆ ಹೇಳ್ಬೋದು. ಅದಾದಮೇಲೆ ಮುಂದಿನ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ.ಕೆ. ಶಿವಕುಮಾರ್ ಹೆಸರನ್ನು ನಾನು ಪ್ರಪೋಸ್ ಮಾಡ್ತೀನಿ ಅನ್ನುವಂಥ ಘೋಷಣೆಯನ್ನು ಶಾಸಕಾಂಗ ಸಭೆಯಲ್ಲಿ ಮಾಡ್ತಾರೆ. ಅದಾದಮೇಲೆ ಒಂದು 3-4 ಜನ ಅಥವಾ 2 ಹಿರಿಯ ಶಾಸಕರು ಆ ಹೆಸರನ್ನು ಅನುಮೋದನೆಗೊಳ್ತಾರೆ. ಆ ಮೂಲಕ ಶಾಸಕರೆಲ್ಲರೂ ಕೂಡ ಆ ನಿರ್ಣಯಕ್ಕೆ ಒಪ್ಕೊಳ್ತಾರೆ. ಅಲ್ಲಿಗೆ ಶಾಸಕಾಂಗ ಪಕ್ಷದ ಮುಕ್ತಾಯ ಆದಂತೆ. ಶಾಸಕಾಂಗ ಹೊಸ ನಾಯಕನಾಗುವಂಥವ ಡಿ.ಕೆ. ಶಿವಕುಮಾರ್ ಮಾತನಾಡ್ತಾರಾ ಇಲ್ವಾ ಗೊತ್ತಿಲ್ಲ. ಸಿದ್ದರಾಮಯ್ಯ ತಮ್ಮ ರಾಜೀನಾಮೆಯ ನಿರ್ಧಾರದ ಜೊತೆಗೆ ಶಾಸಕರು ಇಷ್ಟು ದಿನ ಅವರ ನೇತೃತ್ವದಲ್ಲಿ ಕೆಲಸ ಮಾಡಿದ್ದಾರೆ, ಹಾಗಾಗಿ ಒಂದು ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಒಂದಷ್ಟು ಪ್ರಾಸ್ತಾವಿಕವಾಗಿ ಮಾತನಾಡಬಹುದು ಅಂತ ಕಾಣಿಸುತ್ತೆ. ಅಲ್ಟಿಮೇಟ್ಲಿ ಅಲ್ಲಿಗೆ ಶಾಸಕಾಂಗ ಸಭೆಯ ಪ್ರೊಸೀಜರ್ಗಳು ಮುಗಿಯುತ್ತೆ. ಆ ಬಳಿಕ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಅಥವಾ ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಅವರಿಗೆ ಮನವಿಯನ್ನು ಕೊಡ್ತಾರೆ. ಶಾಸಕಾಂಗ ಸಭೆಯ ನಿರ್ಣಯವನ್ನ ರಾಜ್ಯಪಾಲರಿಗೆ ಒಪ್ಪಿಸ್ತಾರೆ. ಆ ಬಳಿಕ ರಾಜ್ಯಪಾಲರು ಸರ್ಕಾರ ರಚನೆ ಅಂದರೆ ಮುಂದಿನ ಅಧಿವೇಶನದಲ್ಲಿ ಕರೆದು ಅಧಿಕೃತವಾಗಿ ತೀರ್ಮಾನಗಳು ಆಗತ್ತೆ. ಈ ಪ್ರಕ್ರಿಯೆಗಳು ರಾಜ್ಯಪಾಲರ ಭೇಟಿಯ ಬಳಿಕ ಆಗುವಂಥದ್ದು. ಅಂದರೆ ಒಂದಷ್ಟು ಏನು ಕಳೆದ ಬಾರಿ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಅಂದಾಗಲೂ ಕೂಡ ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥ ಶಾಸಕರೇ ಒಂದಷ್ಟು ಪಟ್ಟು ಹಿಡಿದಿದ್ರು.
ಮತ ಚಲಾವಣೆ ಮಾಡಿ ಅಂತ. ಯಾಕೆಂದ್ರೆ ಮತ ಚಲಾವಣೆ ಮಾಡೋದ್ರಿಂದ ಸಿದ್ದರಾಮಯ್ಯ ನಾಮಿನೇಟೆಡ್ ಮುಖ್ಯಮಂತ್ರಿ ಅಲ್ಲ, ಸಿದ್ದರಾಮಯ್ಯ ಎಲೆಕ್ಟೆಡ್ ಮುಖ್ಯಮಂತ್ರಿ ಅನ್ನುವಂಥದ್ದನ್ನ ಕನ್ವೆ ಮಾಡುವ ಸಲುವಾಗಿ ಅವರ ಬೆಂಬಲಿಗರು ಆ ಪ್ರಯತ್ನವನ್ನ ಕಳೆದ ಬಾರಿ ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ಮಾಡಿದ್ರು. ಹಾಗಾಗಿ ಈಗ ಶಾಸಕರೇ ಆ ರೀತಿಯಾಗಿ ಒತ್ತಡ ಹಾಕಿದ ಮೇಲೆ ದೆಹಲಿಯಿಂದ ಬಂದಿದ್ದಂಥ ವೀಕ್ಷಕರಿಗೆ ಬೇರೆ ಆಪ್ಷನ್ ಇರಲಿಲ್ಲ. ಹಾಗಾಗಿ ಮತದಾನಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತು. ಎಲ್ರಿಗೂ ಚೀಟಿ ಬರೆದು ಮತಪೆಟ್ಟಿಗೆಯಲ್ಲಿ ಹಾಕಿ ಅಂತ ಸೂಚನೆ ಕೊಟ್ಟಿದ್ರು. ಅದನ್ನು ಹೈಕಮಾಂಡ್ ನಾಯಕರಿಗೆ ತೆಗೆದುಕೊಂಡು ಹೋಗಲಾಗಿತ್ತು. ಈಗ ಅಂಥದ್ದೊಂದು ಪರಿಸ್ಥಿತಿ ಏನಾದ್ರೂ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆಗಳಿದಾವೆ. ಪ್ರಮಾಣ ವಚನ ಎಲ್ಲಿ ಯಾವಾಗ? ಸಿದ್ದರಾಮಯ್ಯ ರಾಜೀನಾಮೆಯನ್ನು ವಿರೋಧಿಸಿಲ್ಲ. ಪ್ರಮಾಣ ವಚನ ಎಲ್ಲಿ ಮತ್ತು ಯಾವಾಗ? ಪ್ರಮಾಣ ವಚನ ಈಗ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಅನ್ನೋದು ಖಚಿತ ಆಗಿದೆ. ಅಲ್ಲೇ ಪ್ರಮಾಣ ವಚನವನ್ನು ತೆಗೆದುಕೊಳ್ಳಬೇಕು ಭವ್ಯ ಮೆಟ್ಟಿಲುಗಳ ಮೇಲೆ ಅನ್ನೋದು ಖಚಿತ ಆಗಿದೆ. ನಿನ್ನೆ ಒಂದಷ್ಟು ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಕೂಡ ಮಾಡಿ ಹೋಗಿದ್ದಾರೆ. ಯಾಕೆಂದ್ರೆ RCB ಕಾಲ್ತುಳಿತ ಆದ ಬಳಿಕ ಅಲ್ಲಿ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಹಾಕಲಾಗಿದೆ. 5,000 ಜನಕ್ಕಿಂತ ಹೆಚ್ಚು ಜನ ಸೇರಬಾರ್ದು ಅನ್ನುವಂಥ ನಿಯಮಗಳನ್ನು ಕೂಡ ಹಾಕಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಬೆಂಬಲಿತ ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ನಾಯಕರುಗಳು ಅಥವಾ ಸುತ್ತಮುತ್ತ ಇರತಕ್ಕಂತಹ ಕಾರ್ಯಕರ್ತರು ಬೆಂಬಲಿಗರು ವ್ಯಾಪಕವಾಗಿ ಬೆಂಗಳೂರಿನತ್ತ ಧಾವಿಸ್ತಾರೆ ಪ್ರಮಾಣ ವಚನದ ಕಾರ್ಯಕ್ರಮಕ್ಕೆ. ಹಾಗಾಗಿ ಅದರ ಪೂರ್ವ ತಯಾರಿಗಳನ್ನು ಕೂಡ ಈಗಾಗಲೇ ಆರಂಭ ಮಾಡಲಾಗಿದೆ. ಈಗ ಇರುವಂಥ ಮಾಹಿತಿ ಪ್ರಕಾರ ಸೋಮವಾರ ಒಂದು ಡೇಟನ್ನು ಕೊಡಲಾಗಿದೆ ಮತ್ತು 5ನೇ ತಾರೀಕು ಒಂದು ಡೇಟನ್ನು ಕೊಡಲಾಗಿದೆ. ಈ 2 ಡೇಟ್ಗಳಲ್ಲಿ ಅಂದರೆ ಸೋಮವಾರ ಅಥವಾ 5ನೇ ತಾರೀಕು ಈ 2 ದಿನಾಂಕಗಳಲ್ಲಿ ಯಾವುದನ್ನು DK ಶಿವಕುಮಾರ್ ಆಯ್ಕೆ ಮಾಡ್ಕೊಳ್ತಾರೆ ನೋಡಬೇಕು. ಯಾಕೆಂದರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇಬ್ಬರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು. ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ಆಡಳಿತದಲ್ಲಿರ್ತಕ್ಕಂಥ ರಾಜ್ಯಗಳ ಮುಖ್ಯಮಂತ್ರಿಗಳಿಗೂ ಕೂಡ ಆಹ್ವಾನ ಕೊಡಲಾಗುತ್ತೆ. ಜೊತೆಗೆ AICC ವರಿಷ್ಠರಿಗೂ ಕೂಡ ಆಹ್ವಾನವನ್ನು ಕೊಡ್ತಾರೆ. ಈ ಕಾರಣಕ್ಕಾಗಿ ಎಲ್ಲರ ಅವೈಲಬಿಲಿಟಿಯನ್ನು ನೋಡಿಕೊಂಡು ಒಂದು ಡೇಟನ್ನು ಅನೌನ್ಸ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದ್ದಾವೆ. ಬಹುತೇಕ ಜೂನ್ 5 ಎಲ್ಲ ರೀತಿಯಲ್ಲೂ ಒಂದು ರೀತಿ ಕನ್ವೀನಿಯನ್ಸ್ ಅನ್ನುವ ರೀತಿ ಕಾಣಿಸ್ತಾ ಇದೆ. ಯಾಕಂದರೆ ಪ್ರಿಯಾಂಕಾ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ಹೋಗಿರ್ತಾರೆ. 4ನೇ ತಾರೀಕು ಅವರು ವಾಪಸ್ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇಬ್ಬರೂ ಇರಬೇಕು ಅಂತೇಳಿ DK ಶಿವಕುಮಾರ್ ಬಯಸ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರನ್ನು ಕೂಡ ಅವರು ಆಹ್ವಾನ ಮಾಡ್ತಾರೆ. ಹಾಗಾಗಿ ಅವರ ಬರುವಿಕೆ ಏನಾದರೂ ಖಚಿತ ಆದರೆ ಅವರ ಬರುವಿಕೆಯನ್ನು ಗಮನದಲ್ಲಿ ಇಟ್ಕೊಂಡು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ಆದರೆ ದಿನಾಂಕ ಯಾವತ್ತು ಅನ್ನೋದ್ರ ಬಗ್ಗೆ ಇನ್ನೂ ಅಧಿಕೃತವಾಗಿ ಯಾವುದೇ ಮಾಹಿತಿ ಇಲ್ಲ. CLP ಬಳಿಕ ಮತ್ತೊಂದು ಸುತ್ತು ದೆಹಲಿಗೆ DK ಶಿವಕುಮಾರ್ ತೆರಳೋರಿದ್ದಾರೆ. ಆಗ ಅವರ ಜೊತೆಗೆ ಯಾರು ಪ್ರಮಾಣ ವಚನ ತೆಗೆದುಕೊಳ್ಳೋದು ಮತ್ತು ಯಾವತ್ತು ಪ್ರಮಾಣ ವಚನ ಅನ್ನುವಂಥದ್ದನ್ನ ಬಹುಶಃ ನಿರ್ಧಾರ ಮಾಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ರಕ್ಷತ್ ಮಾರುತೇಶ್ ಹಾಗೆ ಇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.